ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಒಂದು ದೇವಸ್ಥಾನ, ಗಣೇಶನ ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ದಿಢೀರಂತ ದೇವರ ಮೂರ್ತಿಗೆ 2 ಚಪ್ಪಲಿಗಳ ಹಾರವನ್ನು ಹಾಕಿರೋದು ಕಂಡು ಬಂತು. ಆಕ್ರೋಶ, ಯಾರೇ ಆಗಲಿ ಆಕ್ರೋಶಗೊಳ್ಳಬೇಕಾದಂತಹ ವಿಚಾರ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ. ಎಸ್, ಯಾರೇ ಮಾಡಿದರೂ ಸಹ ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ. ಮಾಡಿರೋರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಬೆಳಗ್ಗೆನೆ ಬೇಲೂರಲ್ಲಿ ಜನ ಸೇರಿದ್ರು. ದೇವಸ್ಥಾನದ ಮುಂದೆ ಪ್ರತಿಭಟನೆಗಳು, ಘೋಷಣೆಗಳು ಎಲ್ಲ ಶುರುವಾಯಿತು. ಬಂದ್ ಬೆದರಿಕೆಗಳು ಬಂತು. ಪೊಲೀಸರ ಮುಂದೆ ಕಿರ್ಚಾಟ ಅರ್ಚಾಟ ಆಯಿತು. ಮಧ್ಯಾಹ್ನದೊಳಗಡೆ ಬಂಧಿಸಿಲ್ಲ ಅಂದರೆ ನೋಡ್ತಾ ಇರಿ ಏನಾಗುತ್ತೆ ಅಂತ ಎಚ್ಚರಿಕೆಗಳನ್ನು ಪೊಲೀಸರಿಗೂ ಕೊಟ್ಟರು. ಪೊಲೀಸರು ಸಹ ಹಾಮಿ ಕೊಟ್ಟರು, ಇಲ್ಲ ನಾವು ಕಂಡಿಡದೆ ಹಿಡಿತೀವಿ ಅಂತ. ಅಷ್ಟೊತ್ತಿಗೆ CCTV ಫುಟೇಜ್ ಎಲ್ಲ ಹೊರಗಡೆ ಬಂತು. ಯಾರೋ ಒಂದು ಮುಸುಗುಧಾರಿ ಮಹಿಳೆ ಒಳಗಡೆ ಹೋಗ್ತಿರೋದು. ಆ ನಂತರ ಹೊರಗಡೆ ಬರ್ಬೇಕಾದ್ರೆ ಚಪ್ಪಲಿ ಇಲ್ಲ. ಅದೇ ಚಪ್ಪಲಿಗಳು ಅಲ್ಲಿ ಮೂರ್ತಿಯ ಮೇಲಿದ್ದಾವೆ, ದೇವರ ಮೂರ್ತಿಯ ಮೇಲೆ. ಸೊ ಅಲ್ಲಿಗೆ ಯಾವುದೋ ಒಂದು ಮಹಿಳೆ ಹೋಗಿದ್ದಾಳೆ. ಆ ಚಪ್ಪಲಿಗಳನ್ನ ಹಾರದ ರೂಪದಲ್ಲಿ ಹಾಕಿದ್ದಾಳೆ, ಹೊರಗಡೆ ಬಂದಿದ್ದಾಳೆ ಅನ್ನೋದು ಸ್ಪಷ್ಟ ಆಗೋಯ್ತು. ತಗೊಳ್ರಿ, ಅಲ್ಲಿಗೆ ಹಿಂದುತ್ವ ಪಡೆಗಳಿಗೆ ಒಳ್ಳೆ ಆಪರ್ಚುನಿಟಿ ಅಂತ ಕಾಣಿಸ್ತು. CT ರವಿಯಿಂದ ಹಿಡಿದು ದೊಡ್ಡ ದೊಡ್ಡ ಚಿಕ್ಕ ಪುಟ್ಟ ಪುಡಾರಿ ಹಿಂದಿಗಳಿಂದ ಹಿಡಿದು ಎಲ್ಲರೂ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಇದು ಧರ್ಮ ನಿಂದನೆ, ಧರ್ಮದ ವಿರುದ್ಧ ಷಡ್ಯಂತ್ರ, ಹಾಗೆ ಹೀಗೆ. ನಾವು ಬಿಡಲ್ಲ. ಅಷ್ಟೊತ್ತಿಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಹೋಯ್ತು. ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ಅಂತ. ಅದರ ವಿರುದ್ಧನೂ BJPಯವರು ಮಾತಾಡಿದ್ದು, ಹಿಂದುತ್ವ ಪಡೆಗಳು ಮಾತಾಡಿದ್ದು. ಹೇಗೆ ಆಕೆ ಮಾನಸಿಕ ಅಸ್ವಸ್ಥೆ ಆದರೆ ಮುಖ ಮುಚ್ಕೊಂಡು ಹೋಗುವಷ್ಟು ಮಾನಸಿಕ ಬುದ್ಧಿವಂತಿಕೆ ಹೇಗೆ ಬಂತು? ಮಾನಸಿಕ ಅಸ್ವಸ್ಥೆ ಅಂದರೆ ಹೇಗೆ ಹೋಗ್ಬೇಕಾಗಿತ್ತು, ಮಾಡಿಬಿಟ್ಟು ಬರಬೇಕಾಗಿತ್ತು. ಅವಳು CCTVಯಲ್ಲಿ ಕಾಣಿಸ್ತಾ ಇದೆ ಸ್ಪಷ್ಟವಾಗಿ, ಮುಸ್ಕಾಕೊಂಡು ಹೋಗ್ತಿದ್ದಾಳೆ. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಬೆಂಕಿ ಹಚ್ಚೋದಕ್ಕೆ ಮದ್ದೂರಿನ ನಂತರ ಇನ್ನೊಂದು ಜಾಗ ಸಿಕ್ತು ಅಂತ ಇವರೆಲ್ಲರಿಗೂ ಖುಷಿ. ಯಾಕಂದ್ರೆ ಬುರ್ಕಾ ಹಾಕೊಂಡ ರೀತಿಯಲ್ಲ ಮಹಿಳೆ ಇದ್ಲಲ್ಲ, ಅಥವಾ ಹಿಜಾಬ್ ತೊಟ್ಟ ರೀತಿಯಲ್ಲಿ, ಬುರ್ಕಾ ಅಲ್ಲ ಹಿಜಾಬ್ ತೊಟ್ಟ ರೀತಿಯಲ್ಲಿ ಇದ್ಲಲ್ಲ, ಮುಸ್ಲಿಮೇ ಇರಬೇಕು, ಅಬ್ಬಾ ಒಳ್ಳೆ ಚಾನ್ಸ್ ಅಂತ ಖುಷಿ ಪಡ್ತಿದ್ರು. ಆದರೆ ಜಸ್ಟ್ ಈಗ ಸುದ್ದಿ ನೋಡ್ಕೊಂಡು ಬಂದೆ. ಲೀಲಮ್ಮ ಅನ್ನುವಂತಹ ಮಹಿಳೆ ಆ ಕೆಲಸ ಮಾಡಿರೋದು ಅಂತ ಆಕೆಯನ್ನು ಬಂಧಿಸಲಾಗಿದೆ. CCTV ದೃಶ್ಯಗಳ ಆಧಾರದ ಮೇಲೆ ಆಕೆಯನ್ನು ಪೊಲೀಸರು ಹುಡುಕಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಸ್ಪೀಡಾಗಿ ಮಾಡಿದ್ದಾರೆ, ದಕ್ಷವಾಗಿ ಕೆಲಸ ಮಾಡಿದ್ದಾರೆ. ಆಕೆಯನ್ನು ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ, ಸ್ಟೇಷನಲ್ಲಿ ಕೂರಿಸ್ಕೊಂಡಿದ್ದಾರೆ. ಈಗ ನೋಡಿ, ಈಗ ನಿಜವಾದ ಹಿಂದುತ್ವದ ಮುಖಗಳ ಬಣ್ಣ ಬಯಲಾಗತ್ತೆ. ಆ ಮಹಿಳೆ ಲೀಲಮ್ಮ ಆಗಿಲ್ಲದೆ ಲೈಲಾ ಆಗಿದ್ದರೆ, ಇನ್ಯಾವುದೋ ಫಾತಿಮಾನೋ ಇನ್ನೇನೋ ಮುಸ್ಲಿಂ ಮಹಿಳೆ ಆಗಿದ್ರೆ, ಇಷ್ಟೊತ್ತಿಗೆ ಏನೆಲ್ಲ ಡ್ಯಾನ್ಸ್ ಆಡಿ ಇಡೀ ಹಾಸನವನ್ನ ಗಬ್ಬೆಬ್ಸಿರೋರು ಈ ಮತಾಂಧರೆಲ್ಲ ಸೇರ್ಕೊಂಡು. ಈಗ ಒಬ್ಬರ ಬಾಯಿಂದನೂ ಮಾತು ಹೊರಳಲ್ಲ. ಯಾಕೆ? ಆಕೆ ಹಿಂದೂ. ಇವ್ರಿಗೆ ಯಾವ ಲಾಭನೂ ಕಾಣಿಸ್ತಿಲ್ಲ ಅಲ್ಲಿ. ಹಾಗಾಗಿ ದೇವ್ರಿಗೆ ಅವಮಾನ ಆದ್ರೂ ಸರಿ, ಧರ್ಮಕ್ಕೆ ಅವಮಾನ ಆದ್ರೂ ಸರಿ, ಇವ್ರ ಮಾತುಗಳು ಇನ್ಮೇಲೆ ಬಂದಾಗ್ತವೆ. ಯಾವುದು ಇರಲ್ಲ, ಬಂದಿರಲ್ಲ, ಎಂಥದ್ದು ಇರಲ್ಲ, ಆರಾಮಾಗಿರ್ತಾರೆ. ಏನು ಆಗೇ ಇಲ್ಲ ಅನ್ನೋ ಥರ ಓಡಾಡ್ಕೊಂಡಿರ್ತಾರೆ. ಎಲ್ಲಾದ್ರೂ ಇನ್ನೊಂದು ಕಡೆ ಘಟನೆ ನಡೆಯುತ್ತಂತ ಕಾಯ್ಕೊಂಡಿರ್ತಾರೆ. ಇವ್ರು ಕಾಯ್ಕೊಂಡಿರ್ತಾರೆ ಅಂತ ಘಟನೆ ನಡಿಬೇಕು ಅಂತ. ಇವರಿಗೆ ದೇವರು ಧರ್ಮ ಅನ್ನೋದು ರಾಜಕೀಯದ ದಾಳ, ಇವರ ಸಂಪಾದನೆಗೆ ಒಂದು ಮಾರ್ಗ ಅಷ್ಟೇನೆ. ಹಾಗಾಗಿ ಇಂತಹ ಘಟನೆ ನಡೀತಾನೆ ಇರಬೇಕು, ಅದು ಮುಸ್ಲಿಮರಿಂದ ಆಗಿರಬೇಕು. ಈ ರೀತಿ ಹಿಂದೂಗಳಿಂದ ಆಗ್ಬಿಟ್ರೆ ನಮ್ಗೆ ಏನು ಇದ್ದು ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಸಂಕಟ ಆಗತ್ತೆ ಅನ್ನೋದು ಇವರ ಸಂಕಟ. ಹಾಗಾಗಿ ಇವಾಗ ಯಾವ ಧರ್ಮ ನಿಂದನೆಗಳು ಆಗಲ್ಲ, ಯಾರ ಧರ್ಮಕ್ಕೂ ಒಂದು ರೀತಿ ಪೆಟ್ಟು ಬೀಳೋದಿಲ್ಲ, ಯಾರ ಭಾವನೆಗಳಿಗೂ ಧಕ್ಕೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಮಹಿಳೆ ಲೀಲಮ್ಮ ಕೈ ಹಿಸಿಕೊಳ್ತಿರ್ತಾರೆ. ಆದರೆ ಪೊಲೀಸರಿಗೆ ಸೆಲ್ಯೂಟ್ ಹೊಡಿತೀನಿ. ಆದಷ್ಟು ಬೇಗ, ಒಂದೇ ದಿನ, ವಿತಿನ್ 12 hours ಅಲ್ಲಿ ಆರೋಪಿಯನ್ನು ಬಂಧಿಸಿದ್ದಾರೆ, ಆರೋಪಿಯನ್ನು ಕರ್ಕೊಂಡ್ಬಂದಿದ್ದಾರೆ. ಆಕೆ ಮಾನಸಿಕ ಅಸ್ವಸ್ಥೆನ ಬೇಕು ಅಂತ ಮಾಡಲ್ಲ, ಅಥವಾ ತನಗೆ ಬಂದಿರೋ ಕಷ್ಟಗಳಿಗೆ ದೇವರೇ ಕಾರಣ ಅನ್ಕೊಂಡು ಕೋಪದಲ್ಲಿ ಮಾಡಿದ್ರ, ದೇವರ ಮೇಲೆ ಕೋಪನ, ಇನ್ನೇನೋ ಅದೆಲ್ಲ ತನಿಖೆಯಿಂದ ಹೊರಗಡೆ ಬರ್ಬೇಕಷ್ಟೇ. ಆದ್ರೆ ಆ ತಾಳ್ಮೆ, ಈ ಧರ್ಮದ ಹೆಸರಿನಲ್ಲಿ ನಶೆ ತುಂಬಿಸ್ತಾ ಓಡಾಡ್ತಿರ್ತಾರಲ್ಲ, ಅವ್ರಿಗೆ ನಶೆ ಇಲ್ಲ, ಅವ್ರಿಗೆ ಗೊತ್ತು ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಬೇರೆಯವ್ರನ್ನ ಎತ್ತಿ ಕಟ್ಟೋದಕ್ಕೆ ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಓದ್ಕೊಂಡಿರ್ಬೇಕು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು, ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು, ಧರ್ಮದ ನಶೆ ಹತ್ತಿಸ್ಬಿಟ್ಟು ಅವ್ರನ್ನ ಬೀದಿಗೆ ಬಿಟ್ಟು ಅವ್ರು ಬೀದಿ ಹಣ ಆಗೋದು, ಜೈಲ್ ಸೇರೋದ್ರು, ಇನ್ನೇನೋ ಆಗ್ಬೇಕು.
ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಬೇಕು. ಆ ಕಾರಣಕ್ಕೆ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ತಳ್ಳಿದ್ದು ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ ಪೊಲೀಸರು, ಹಾಸನದ ಪೊಲೀಸರು, ಬೇಲೂರಿನ ಪೊಲೀಸರು. ಅವ್ರಿಗೆ ನಿಜವಾಗ್ಲೂ ಸಹ ಥ್ಯಾಂಕ್ಸ್ ಹೇಳಬೇಕು. ಮತ್ತೊಂದು ಮದ್ದೂರಾಗೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇತ್ತೀಚೆಗೆ ನೀವು ಮದ್ದೂರಿನ ಘಟನೆ ಗೊತ್ತೇ ಇದೆ ನಿಮಗೆ. ಏನೆಲ್ಲ ರಾದ್ಧಾಂತ ಮಾಡಿದ್ರು ಅಂತ ನಿಮಗೆ ಗೊತ್ತೇ ಇದೆ. ಅದಕ್ಕೆ ಬೇಲೂರಿನಲ್ಲಿ ಅವಕಾಶ ಸಿಗಲಿಲ್ಲ. ಸೊ ಒಳ್ಳೆಯದಾಗಲಿ, ಪೊಲೀಸರು ಇನ್ನಷ್ಟು ತೀವ್ರವಾದ ತನಿಖೆ ಮಾಡಿ ಆ ಮಹಿಳೆಯ ಉದ್ದೇಶ ಏನಾಗಿತ್ತು ಅಥವಾ ಆಕೆ ನಿಜವಾಗ್ಲೂ ಸಹ ಮಾನಸಿಕ ಅಸ್ವಸ್ಥನ ಅಂತ ತಿಳ್ಕೊಂಡು ತಕ್ಕಂತೆ ಶಿಕ್ಷೆ ಆಗಲಿ. ಕೋರ್ಟ್ ಏನು ಶಿಕ್ಷೆ ವಿಧಿಸುತ್ತಾ ಆ ಶಿಕ್ಷೆ ಆಗಲಿ. ಯಾರದೇ ಧಾರ್ಮಿಕ ಭಾವನೆಗಳಿಗೆ ಅನಾವಶ್ಯಕವಾಗಿ ಅಥವಾ ಯಾವುದೇ ಕಾರಣಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಯಾರು ಮಾಡಬಾರ್ದು. ಅದು ಯಾವುದೇ ಧರ್ಮ ಆಗಿರಲಿ. ಮಸೀದಿಗಳ ಮುಂದೆ ಕುಣಿಯೋದ್ರಿಂದ ಹಿಡಿದು ಈ ರೀತಿ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕೋವರೆಗೂ ಎಲ್ಲವೂ ತಪ್ಪೆ. ಎಲ್ರಿಗೂ ಶಿಕ್ಷೆ ಆಗಬೇಕು. ಆ ಮಹಿಳೆಗೂ ತಕ್ಕ ಶಿಕ್ಷೆ ಆಗಲಿ. ಇದೇ ರೀತಿಯಾಗಿ ಪೊಲೀಸರು ಅಲರ್ಟ್ ಆಗಿರಲಿ. ಯಾವುದೇ ಕೇಸ್ ಬಂದಾಗ ತಕ್ಷಣ ಅದನ್ನು ಭೇದಿಸ್ಬಿಡ್ಲಿ. ಆಗ ಈ ಪಡೆಗಳೇನಿದಾವಲ್ಲ, ಇದರಲ್ಲೇ ಉಸಿರಾಡ್ಕೊಂಡು, ದ್ವೇಷದಲ್ಲೇ ಉಸಿರಾಡ್ಕೊಂಡು ಬದುಕ್ತಾ ಇರುವಂತಹ ಪಡೆಗಳು ಅವುಗಳು ನಿರುದ್ಯೋಗಿಗಳಾಗ್ತಾರೆ. ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ. ಅಷ್ಟೇ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.